ರೌಡಿ ಶೀಟರ್ಗಳಿಗೆ ಇದೆಂಥ ರಾಜ ಮರ್ಯಾದೆ ಎನ್ನುವ ಪ್ರಶ್ನೆ ಇದೀಗ ರಾಮನಗರದಲ್ಲಿ ಉದ್ಭವಿಸಿದೆ. ರಾಮನಗರ ಪೊಲೀಸರಿಂದಲೇ ರೌಡಿ ಶೀಟರ್ಗಳಿಗೆ ಸನ್ಮಾನ ಅಂತ. ರೌಡಿ ಶೀಟರ್ಗಳು ಅಂತ ಹೇಳಿದ್ರೆ ಪದೇ ಪದೇ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ತೊಡಗಿಕೊಂಡು ಸಮಾಜಕ್ಕೆ ಶಾಂತಿಯನ್ನು ಹಾಳು ಮಾಡುವಂಥ ಕೆಲಸದಲ್ಲಿರುವಂಥ ರೌಡಿ ಶೀಟರ್ಗಳು. ಆದರೆ ಅದೇ ರೌಡಿ ಶೀಟರ್ಗಳಿಗೆ ಪೊಲೀಸರು ಸನ್ಮಾನ ಮಾಡಿದ್ದಾರಂತೆ. ಕಳೆದ 1 ತಿಂಗಳ ಹಿಂದೆ ಸನ್ಮಾನ ಮಾಡಿರೋದು ಬೆಳಕಿಗೆ ಬಂದಿದೆ. ರೌಡಿ ಶೀಟರ್ಗಳಾಗಿರುವಂಥ ಅಜ್ಮತ್ ಮತ್ತು ಅಮ್ಜದ್ ಇಬ್ಬರಿಗೂ ಕೂಡ ಸಿಹಿ ತಿನ್ನಿಸಿ ಗೌರವ ವ್ಯಕ್ತಪಡಿಸಿದ್ದಾರೆ ಪೊಲೀಸರು. ಆಯುಧ ಪೂಜೆಯ ಹಬ್ಬದ ವೇಳೆ ಸನ್ಮಾನ ಮಾಡಿದ್ರು ಪೊಲೀಸರು. ರೌಡಿ ಶೀಟರ್ಗಳಿಗೆ ಸನ್ಮಾನಿಸಿ ಪೇಚಿಗೆ ಸಿಲುಕಿದ್ದಾರೆ ರಾಮನಗರದ ಪೊಲೀಸರು. ಪೊಲೀಸರ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಪೊಲೀಸರ ಮುಂದೆ ರೌಡಿ ಶೀಟರ್ಗಳು ಕೈಕಟ್ಟಿ ನಿಲ್ಲಬೇಕು, ತಲೆ ಬಗ್ಗಿಸಿ ನಿಲ್ಲಬೇಕು. ಪೊಲೀಸರು ಅಂತ ಹೇಳಿದ್ರೆ ಹತ್ರನೂ ಸುಳಿಬಾರ್ದು. ಆದರೆ ಈಗ ಪೊಲೀಸರೇ ಅವರಿಗೆ ಸನ್ಮಾನ ಮಾಡಿದ್ರೆ ಹೆಂಗೆ? ಏನು ಪೊಲೀಸರು ರೌಡಿ ಶೀಟರ್ಗಳನ್ನು ಪೋಷಣೆ ಮಾಡ್ತಾ ಇದ್ದಾರಾ? ರೌಡಿ ಶೀಟರ್ಗಳನ್ನು ಬೆಳೆಸ್ತಾ ಇದ್ದಾರಾ? ರೌಡಿ ಶೀಟರ್ಗಳಿಗೆ ಈ ಸಮಾಜದಲ್ಲಿ ಮಾದರಿ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರಾ? ಏನನ್ನು ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದಾರೆ? ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿ ಅಂದರೆ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಅದು ರಾಮನಗರ ಟೌನ್ ಪೊಲೀಸ್ ಸ್ಟೇಷನ್. ರಾಮನಗರದ ಟೌನ್ ಪೊಲೀಸ್ ಸ್ಟೇಷನ್ ಒಳಗೆ ರೌಡಿ ಶೀಟರ್ಗಳನ್ನು ಕರೆದು ಶಾಲ್ ಹಾಕಿದ್ದೇನು, ಮಾಲೆ ಹಾಕಿದ್ದೇನು, ಸಿಹಿ ತಿನ್ನಿಸೋದೇನೋ? ಅವರೇನು ಸ್ವಾತಂತ್ರ್ಯ ಹೋರಾಟಗಾರರ? ಸಮಾಜದಲ್ಲಿ ಶಾಂತಿಗಾಗಿ, ಸಮಾಜದಲ್ಲಿ ಸಹಬಾಳ್ವೆಗಾಗಿ ಹೋರಾಟ ಮಾಡಿದಂಥವರ? ಸಮಾಜಕ್ಕೆ ಅವರ ಕೊಡುಗೆ ಇದೆಯಾ? ಸಮಾಜ ಅವರನ್ನು ನೋಡಿ ಏನು ಕಲಿಬೇಕು? ಯಾವ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಪೊಲೀಸರು? ಹಾಗಾದರೆ ಯಾರ ಒತ್ತಡ ಇದೆ? ಇವರು ಯಾರ ಚೇಲೆಗಳು? ಯಾರ ಹಿಂಬಾಲಕರು ಇವರು? ಯಾರ ಹಿಂಬಾಲಕರು ಅಂತ ಹೇಳಿ ನೀವು ಆಯುಧ ಪೂಜೆಯ ದಿನ ಕರೆದು ಅವರಿಗೆ ಶಾಲ್ ಹಾಕಿ ಮಾಲೆ ಹಾಕಿ ಸನ್ಮಾನ ಮಾಡಿದ್ದೀರಿ. ಸರಿ, ಸನ್ಮಾನ ಗೌರವ ಯಾರಿಗೆ ಸಲ್ಲಬೇಕು? ಯಾವ ಕಾರಣಕ್ಕಾಗಿ ಸಲ್ಲಬೇಕು? ರೌಡಿ ಶೀಟರ್ಗಳು ಅಂತ ಹೇಳಿದ್ರೆ ಪೊಲೀಸರು ಪರೇಡ್ ಮಾಡಿ ಕೈ ಕಟ್ಟಿ ನಿಲ್ಲಿಸಿ ಅವರನ್ನು ಬಾಲ ಬಿಚ್ಚದಂತೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟು ಇನ್ನು ಮುಂದೆ ಯಾವ ಕ್ರೈಮ್ ಚಟುವಟಿಕೆಗಳಲ್ಲಿ ಭಾಗವಹಿಸದಂತೆ ನೋಡ್ಕೊಳ್ಬೇಕು. ಪೊಲೀಸರು ಅಂದರೆ ಮಧ್ಯರಾತ್ರಿಯಲ್ಲೂ ನಡಕ ಹುಟ್ಟಬೇಕು, ಹುಟ್ಟಬೇಕು ಅವರಿಗೆ. ಬಟ್ ಈ ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಅವರನ್ನು ಕರೆದು ಕೂರಿಸಿ ಮಾಲೆ ಹಾಕಿ ಶಾಲ್ ಹಾಕಿ ಸನ್ಮಾನ ಮಾಡಿ ಫೋಟೋ ತೆಗೆದುಕೊಂಡು ಇವರು ಪೊಲೀಸ್ಗಿರಿ ಮಾಡ್ತಾ ಇದ್ದಾರಾ? ಸಮಾಜದಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೋ ಅಂಥವ್ರನ್ನ ಕರೆದು ಗೌರವ ಕೊಟ್ಟರೆ ನಿಮ್ಮ ಸನ್ಮಾನಕ್ಕೂ ನಿಮ್ಮ ಗೌರವಕ್ಕೂ ನಿಮಗೂ ಒಂದು ಬೆಲೆ ಇರುತ್ತೆ. ಅವ್ರ ಜೊತೆ ಫೋಟೋ ತೆಗೆದುಕೊಂಡಿದ್ದೀರಲ್ಲ, ನಿಮ್ಮ ಸ್ಟೇಷನ್ಗಳಲ್ಲಿ ಅವರು ರೌಡಿ ಶೀಟರ್ ಅಂತಿಲ್ವಾ? ಆ ಮಾಹಿತಿ ಇಲ್ಲದೆ ಕರೆಸ್ಕೊಂಡ್ಬಿಟ್ರಾ? ಯಾರೋ ರಾಜಕಾರಣಿಗಳಿಂದ ಪುಡಿ ರೌಡಿಗಳು ಹೋದರೆ ಎಷ್ಟು ದೊಡ್ಡ ಸುದ್ದಿ ಆಗುತ್ತೆ. ಹೇಳಿ ಕೇಳಿ ಇಲ್ಲಿ ಕಳ್ಳ ಪೊಲೀಸ್ ಒಂದಾದ ಕತೆ ಇದು. ಫೋಟೋಗಳೇ ಹೇಳ್ತಾ ಇದ್ದಾವೆ ನೂರಾರು ಕತೆಗಳನ್ನು.